ರಾಜ್ಯ ಸರ್ಕಾರ ಈಗಾಗಲೇ ಎಲ್ಲ ಬಡ ಕುಟುಂಬಗಳಿಗೆ ಯಾವುದು ಕುಟುಂಬ ಕೂಡ ಒಬ್ಬ ವ್ಯಕ್ತಿ ಕೂಡ ಹಸಿವಿನಿಂದ ಸಾಯಬಾರ್ದು ಅನ್ನುವಂಥದ್ದು ಅವ್ರ ಧ್ಯೇಯ ವಾಕ್ಯ ಕಾಂಗ್ರೆಸ್ ಸರ್ಕಾರದ್ದು. ಆದರೆ BPL ಕಾರ್ಡ್ ರದ್ದು ಮಾಡಿ APL ಕಾರ್ಡ್ ಬಂದರೆ ಅಕ್ಕಿ ಈ ಒಂದು ವ್ಯಕ್ತಿಗೆ 5 kg 2 kg ಅಂತ ಹೇಳಿದ್ದಾರೆ. ಅಂದರೆ ಪ್ರತಿ ಕಾರ್ಡಿಗೆ 10 kg ಅಕ್ಕಿ ಅಂತ. ಆ ಅಕ್ಕಿ ಮತ್ತು APL ಕಾರ್ಡ್ ಆದರೆ ಅಕ್ಕಿ ಬರಲ್ಲ. ಹಾಗಾಗಿ ಅವ್ರಿಗೆ ಅನ್ನನ ಕಸ್ಕೊಂಡಂಗೆ ಸರ್ಕಾರ. ಅಂದರೆ ಇದರಿಂದ ಬಡ ಕುಟುಂಬಗಳಿರ್ತಕ್ಕಂಥ ಬಳ್ಳಾರಿ ಜಿಲ್ಲೆ ಅಂದರೆ ಬಹುತೇಕವಾಗಿ ಗಣಿಬಾಧಿತ ಪ್ರದೇಶಗಳಲ್ಲಂತೂ BPL ಕಾರ್ಡು ಬೇಕೇ ಬೇಕು. ಯಾಕೆಂದರೆ ಅಲ್ಲಿ ಕೃಷಿ ಇಲ್ಲ, ಒಂದು ಕಡೆ ಏನು ಷರತ್ತುಬದ್ಧ ಏನು ಮೈನ್ಸ್ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ BPL ಕಾರ್ಡ್ಗಳನ್ನು ರದ್ದು ಮಾಡಬಾರ್ದು. ಬಡ ಕುಟುಂಬಗಳ ಒಂದು ಹಿತದೃಷ್ಟಿಯಿಂದ ಅವರಿಗೆ ಅನ್ನ ಕೊಡಬೇಕಾಗಲಿ, ಅವ್ರನ್ನ ಅನ್ನ ಕಸಿಯುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬಾರ್ದು ಅಂತೇಳಿ ನನ್ನ ಒಂದು ಇದು ಅಳಲು. ಪ್ರಮುಖ ಕೆಲವೊಂದಿಷ್ಟು ನಿಯಮಗಳನ್ನು ಮಾಡಿದ್ರು. ಕಾರ್ ಇದ್ದರು ಕಾರ್ಡ್ ಯಾಕೆ ಅವರಿಗೆ ಕಾರ್ ಗೀರೆಲ್ಲ ತೊಗೊಂಡಿರ್ತಾರೆ, ಅವ್ರಿಗೆ ಕಾರ್ಡ್ ಕೊಡಬೇಕು ಅಲ್ಲ, ಅದು ನಿಯಮ ಸರಿ. ಆದರೆ ರಾಜ್ಯದಲ್ಲಿ ಎಲ್ಲ ಕಡೆ ಅದು ಜಾರಿ ಆಗಬೇಕು. ಆದರೆ ಸರಿಯಾದ ನಿಟ್ಟಿನಲ್ಲಿ ಜಾರಿ ಆಗ್ತಿಲ್ಲ. ಆದರೆ ಈಗ ಬಡವರು ಕಾರ್ ತಗೋಬಾರ್ದು. ಅಲ್ಲಲ್ಲ, ಬಡವರು ಕಾರ್ ತಗೋಬಾರ್ದಂತಲ್ಲ. ಆದರೆ ಇದು ಏನು ಈ ನಿರುದ್ಯೋಗ ಯುವಕರು ಇರ್ತಾರಲ್ಲ ಅವರಿಗೆ ಒಂದಿಷ್ಟು ಅನುಕೂಲ ಆಗುತ್ತೆ BPL ಕಾರ್ಡಿಂದ. ಈಗ ಯಾಕಂದರೆ BPL ಕಾರ್ಡ್ ರದ್ದಾದರೆ ತಗೋಬೇಕು. ಆದರೆ ಬಹುತೇಕ ಶ್ರೀಮಂತರು ಒಂದೇ ಕಾರ್ ಇದ್ದರೆ ತಕ್ಷಣ ಅವರು ಶ್ರೀಮಂತರಂತ ಅಲ್ಲ. ಅಂಥವ್ರನ್ನ ಏನಾದರೂ ನೀವು ಮಾನದಂಡಗಳು ಇಟ್ಕೊಂಡು ಬೇರೆ ಮಾನದಂಡ, ಈಗ 10 ಎಕರೆ 5 ಎಕರೆ ಹೊಲ ಇರೋವಂಥವ್ರನ್ನ, ಬಹಳ ಶ್ರೀಮಂತರನ್ನ, ಟ್ಯಾಕ್ಸ್ ಪೇಯರ್ನ, ಇನ್ಕಮ್ ಟ್ಯಾಕ್ಸ್ ಕಟ್ಟರ್ನ ಅಂಥವ್ರನ್ನ ನೀವು APL ಮಾಡಿ. ನಮ್ಮದು ಮಾಡಬಾರ್ದಂಥ ಉದ್ದೇಶ ಇಲ್ಲ. ಆದರೆ ಒಂದು ಕಾರ್ ಯಾವುದೋ ಒಂದು ನಿರುದ್ಯೋಗ ಅಂತ ನೀವು ಒಂದು ಸರ್ಕಾರದ ಯೋಜನೆಗಳಲ್ಲಿ SC ST ಆ್ಯಂಡ್ ಅದರ್ ಬ್ಯಾಕ್ವರ್ಡ್ ಕ್ಯಾಸ್ಟಲ್ಲಿ ಈ ಸಾರಥಿ ಯೋಜನೆ ಅಂತ ಮಾಡಿದಿರಿ. ಅದಕ್ಕೆ BPL ಕಾರ್ಡ್ ಬೇಕೇ ಬೇಕು ಅಂತ. ಆ ಕಾರು ರದ್ದು ಮಾಡುತ್ತೆ ಅಂತಂತಲ್ಲ, ಕಾರ್ಡ್ ರದ್ದು ಮಾಡಬಾರ್ದು. ಆದರೆ ಕೆಲವೊಂದು ಮಾನದಂಡಗಳು ಇಟ್ಕೊಂಡು ಸರ್ಕಾರ ಯಾವ ದಿಕ್ಕಿನಲ್ಲಿ ಇದನ್ನು ಯೋಚನೆ ಮಾಡಿ ರದ್ದು ಮಾಡಿದ್ರೆ ಅನುಕೂಲ ಅನ್ನುವಂಥದ್ದು ಸರ್ಕಾರ ಮನಗಣಬೇಕು.